ಸರ್ ನನಗೆ ಅನ್ಸಕತ್ತೈತೆ ಬಿ ಜೆ ಪಿಯವ್ರದ್ದು ತಲೆ ಕೆಟ್ಟೈತೆ ಅಂತ ಅನ್ಸಕತ್ತೈತೆ, ಅವ್ರಿಗೆ ಬುದ್ಧಿಭ್ರಮಣೆ ಆಗೈತೆ ಅಂತ ಅನ್ಸಕತ್ತೈತೆ. ಒಬ್ಬರು ದೇಶದ ಕೇಂದ್ರದ ಮಂತ್ರಿಯಾಗಿ ಕರ್ನಾಟಕದಾಗ ಅದಾರೋ ಗುಜರಾತ್ದಾಗ ಅದಾರ ಅವರು. ಗುಜರಾತ್ದಾಗ ಆಗ್ಬೋದು ಎನ್ಕೌಂಟ್ರು. ಹಿಂದೆ ಈ ರಾಜ್ಯದ ಗೃಹ ಮಂತ್ರಿಗಳು ಮಾಡಿದಂಥ ಉದಾಹರಣೆಗಳು ಹಿಂದೆ ಪ್ರಸ್ತಾಪ ಮಾಡಿದ ಅದನ್ನೇನು ನೆನಪು ಮಾಡ್ಕೊಳಕತ್ತೇನ ಅವರು. ಈ ರಾಜ್ಯ ಭಾಳ ಸುಭಿಕ್ಷೆ ಇದೆ. ಈ ರಾಜ್ಯದೊಳಗೆ ಪ್ರತಿಯೊಬ್ಬ ಜನರು ಸುಭಿಕ್ಷವಾಗಿದ್ದಾರೆ. ಅದು ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕಿದೆ. ಯಾವಾಗಲೂ ಜಗಳಕ್ಕೆ, ಕೋಮಗಲಭೆಗೆ, ಎನ್ಕೌಂಟ್ರಿಗೆ ಇಂಥದಕ್ಕೆಲ್ಲ ಅವಕಾಶ ಕೊಡೋಲ್ಲ. ಇದು ಬಿ ಜೆ ಪಿ ಗೌರ್ಮೆಂಟ್ ಅಲ್ಲ. ಸರ್, ಈಗ ಮಾತಾಡಿದ್ದು ಅಂತ ಎಲ್ಲರೂ ಈಗಾಗಲೇ ಕಂಪ್ಲೀಟ್ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಆಗಿದೆ, ಮಾತಾಡಿದ್ದಾರೆ. ಸಿ ಟಿ ರವಿ ಅವರು ಏನು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಯಾವಕ್ಕೆ ಇವರು ಉದಾಹರಣೆಗಳಾಗ್ತಾರೆ? ಇಂಥ ಮಾತಿಗೆ ಬಿ ಜೆ ಪಿಯವ್ರು ಸಪೋರ್ಟ್ ಮಾಡ್ತಾರಲ್ಲ. ಮೊದಲು ಬಿ ಜೆ ಪಿಯ ಮಹಿಳಾ ಮೋರ್ಚಾದವರು, ವಿಶೇಷವಾಗಿ ಮಹಿಳಾ ಮೋರ್ಚಾದವರು, ಅವ್ರು ಹೋಗಿ ಅವ್ರನ್ನ ಕೇಳಬೇಕು. ಮಹಿಳೆ ಅಂದರೆ ಎಲ್ಲರೂ ಒಂದೇ ಅನ್ನೋ ಕಲ್ಪನೆಯೇ ಬೇಡ. ಇರಲಿ, ನಿನಗೆ ವಿರೋಧವಾಗಿ ಮಾತಾಡೋದಿದ್ರೆ, ಮತ್ತೊಂದಿದ್ರೆ ಅದಕ್ಕೆ ಅಧಿವೇಶನದೊಳಗೆ ಅವಕಾಶ ಇದೆ, ಅದಕ್ಕೆ ಉತ್ತರ ಕೊಡ್ತೀವಿ. ಆದರೆ ಮಾತಾಡೋ ಭರಾಟೆ ಒಳಗೆ ಏನೆಲ್ಲ ಮಾತಾಡೋದ್ರಾಗ ಅರ್ಥ ಇಲ್ಲ. ಆಮೇಲೆ ಪ್ರಹ್ಲಾದ್ ಜೋಶಿಯವರು ಈ ದೇಶದ ಒಬ್ಬ ಜವಾಬ್ದಾರಿ ಸ್ಥಾನದಾಗಿರುವಂಥ ಮಂತ್ರಿಗಳು ಎನ್ಕೌಂಟ್ರ್ ಮಾಡ್ತಾರಂತ ಕೊಡ್ತಂದ್ರೆ ನಾಚಿಗೆ ಬರ್ತೈತಿ. ಹೇಳಿಕೆಯನ್ನು ಕೊಡಲಿ, ಅದು ಒಂದು ರೀತಿ ಹೇಳಿಕೆಗಳಿರಲಿ. ಆದರೆ ಸಿ ಟಿ ರವಿನ ಎನ್ಕೌಂಟ್ರ್ ಮಾಡ್ತಾರೆ, ಏನಿದೆ ಅರ್ಥ? ಎಲ್ಲಿದ್ದಾರೆ ಇವರು? ಅದು ಮಾಡೋಕ್ಕೆ ಸಾಧ್ಯತೆ ಇದೆನಾ? ಇನ್ನು ಇವರು ಆಡಳಿತ ಇದ್ದೊತ್ನಾಗ ಯಾರೋ ಬಂದು ಏನೋ ಸಂಸತ್ನೊಳಗೆ ಏನದು ಇದನ್ನು ತೊಗೊಂಡೋಗಿದ್ರು, ಹೊಗೆ ಬಾಂಬು. ಕರ್ನಾಟಕ ರಾಜ್ಯದಾಗ ಅಂತ ಅದಕ್ಕೆ ಅವಕಾಶ ಇಲ್ಲ. ಇದು ಕಾಂಗ್ರೆಸ್ ಅಧಿಕಾರ, ಅದು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.